ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್. ಎಂದಿನಂತೆ ಸರಳ ಭಾಷೆಯಲ್ಲಿ ಕಾನೂನು ವಿಷಯವನ್ನು ತಿಳಿಸುವ ಸಲುವಾಗಿ ಈ ಒಂದು ಕಾನೂನು ವಿಷಯದ ಕುರಿತಾಗಿ ಯೂಟ್ಯೂಬ್ ಚಾನಲ್ ಅನ್ನು ಆರಂಭಿಸಿದ್ದೀನಿ. ದಯವಿಟ್ಟು ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಇದೇ ರೀತಿ ನಿಮಗೆ ಕಾನೂನು ಸಲಹೆಗಳ ವಿಡಿಯೋಗಳು ಬೇಕು ಅಂತಂದ್ರೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ಇವಾಗ ಒಂದು ವಿಷಯಕ್ಕೆ ಬರೋಣ. ಈ ಒಂದು ಭಾರತ ದೇಶದಲ್ಲಿ ಒಂದು ಯಾವುದೇ ಒಂದು ಪ್ರಕರಣ ನಡೆದಾಗ ಆ ಒಂದು ಪ್ರಕರಣಕ್ಕೆ ಒಂದು ಅದರದೇ ಆದಂತಹ ಕಾನೂನು ವ್ಯವಸ್ಥೆ ನಡೆದುಕೊಂಡು ಬರ್ತಾ ಹೋಗುತ್ತೆ. ಆ ರೀತಿ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಬದಲಾವಣೆ ಆದಂತಹ ಕಾನೂನುಗಳು ಯಾವ್ಯಾವು, ಆ ಕಾನೂನುಗಳು ಯಾವ ರೀತಿ ಬದಲಾಗಿದ್ದಾವೆ, ಯಾವ್ಯಾವ ಕಾನೂನುಗಳು ಬದಲಾದವು, ಅದರಿಂದ ಹೇಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ, ಯಾವಾಗ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿಯನ್ನ ತಿಳಿಯೋಣ. ಬನ್ನಿ. ಜುಲೈ 1, 2024ರಿಂದ ಬಂದಂತ ಕಾನೂನುಗಳು, ಅದರ ಮಹತ್ವ ಏನು, ಅದು ಯಾವ ರೀತಿ ನಡೆಯುತ್ತೆ, ಈ ಒಂದು ಕಾನೂನು ಕೇವಲ ಕಾನೂನು ವಿದ್ಯಾರ್ಥಿಗಳಿಗೆ, ಕೇವಲ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಅಥವಾ ನ್ಯಾಯಾಲಯದ ಅಧಿಕಾರಿಗಳಿಗೆ, ಇನ್ನಿತರ ನ್ಯಾಯಾಧೀಕರಣದ ವ್ಯಕ್ತಿಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ವೀಕ್ಷಕರೇ. ಇದು ಒಂದು ಕಾನೂನು ಇಡೀ ಭಾರತಕ್ಕೆ ಅನ್ವಯ ಆಗುತ್ತೆ. ಈ ಭಾರತಕ್ಕೆ ಅನ್ವಯ ಆಗೋದ್ರಿಂದ ಈ ಭಾರತದಲ್ಲಿರುವಂತಹ ಒಬ್ಬ ಜನಸಾಮಾನ್ಯನು ಕೂಡ ಈ ಒಂದು ಮಾಹಿತಿಯನ್ನ ತಿಳಿದುಕೊಳ್ಬೇಕು. ಈ ಮಾಹಿತಿಯನ್ನ ತಿಳಿದುಕೊಳ್ಳೋದ್ರಿಂದ ಆ ವ್ಯಕ್ತಿ ಆ ಕಾನೂನಿನ ಕುರಿತಾಗಿನ ಒಂದು ಮಾಹಿತಿಯನ್ನು ದೊರೆಯೋದ್ರಿಂದ ಯಾವುದೇ ಒಂದು ಪ್ರಕರಣವನ್ನು ಒಬ್ಬಂಟಿಯಾಗಿ ನಿಂತ್ಕೊಂಡು ಅದನ್ನು ಫೇಸ್ ಮಾಡುವಂತ, ಅದನ್ನು ಹೊಂದುವಂತ ಒಂದು ಸಾಮರ್ಥ್ಯವನ್ನ ಹೊಂತಾನೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾನೂನು ಬದಲಾವಣೆ ವಿಷಯವನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಕಾನೂನು ಯಾವ್ಯಾವ ಕಾನೂನು ಬದಲಾಗಿದೆ ಅಂತಂದ್ರೆ, ಭಾರತದ ದಂಡ ಸಂಹಿತೆ ಹಾಗೂ ದಂಡ ಪ್ರಕ್ರಿಯಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ 1872. ಈ ಒಂದು ಭಾರತ ದೇಶ 1947ರಿಂದ ಪ್ರಜಾಪ್ರಭುತ್ವ ದೇಶವಾಗಿ ಬದಲಾಯಿತು. ವಸಾಹತು ಕಾನೂನು ಯುಗದ ಅಂತ್ಯಕ್ಕೆ ಈ ಒಂದು 2024ರ ಈ ಒಂದು ಕಾನೂನುಗಳು ಅಂತ್ಯವನ್ನ ಹಾಡಿದ್ದೇವೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ, ಭಾರತವು ಒಂದು ವಿವಿಧ ಧರ್ಮ, ಸಂಸ್ಕೃತಿ, ಆಚರಣೆಗಳನ್ನ ಒಳಗೊಂಡಿರುವಂತಹ ಒಂದು ಬೃಹತ್ ದೇಶ. ಈ ದೇಶದಲ್ಲಿ ಹಲವಾರು ರೀತಿಯ ಒಂದು ಕಾನೂನುಗಳು ವ್ಯವಸ್ಥೆಯಲ್ಲಿ ಜಾರಿಯಲ್ಲಿದ್ದಾವೆ. ಮುಖ್ಯವಾಗಿ ಹಿಂದೂ ಒಂದು ಕಾನೂನನ್ನು ತೆಗೆದುಕೊಂಡಾಗ, ಹಿಂದೂ ಒಂದು ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ಧರ್ಮಗಳಿಗೆ ಹಿಂದೂ ಕಾನೂನು ಅನ್ವಯ ಆದ್ರೆ, ಮುಸ್ಲಿಂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶರೀಯತ್ ನಿಯಮ ಒಂದು ಕಾನೂನು ಅನ್ವಯ ಆಗುತ್ತೆ. ಅದೇ ರೀತಿ ಭಾರತದ ಎಲ್ಲ ಒಂದು ಧರ್ಮದವರಿಗೆ ಯಾವುದೇ ಒಂದು ಕ್ರೂರತರವಾದಂತಹ ಪ್ರಕರಣಗಳು, ಕಾಗ್ನಿಸಬಲ್ ಅಫೆನ್ಸಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಪ್ರಕರಣಗಳು ನಡೆದಾಗ ಅಥವಾ ಇನ್ನಿತರೆ ಪ್ರಕರಣಗಳು ನಡೆದಾಗ ಆ ಪ್ರಕರಣಗಳಿಗೆ ತಕ್ಕಂತೆ ಎಲ್ಲ ಧರ್ಮ ಹಾಗೂ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮುದಾಯದವರಿಗೂ ಕೂಡ ಒಂದೇ ಕಾನೂನು ಅನ್ವಯ ಆಗಲಿ ಅನ್ನೋ ಉದ್ದೇಶದಿಂದ IPC ಅಂದ್ರೆ ಭಾರತದ ದಂಡ ಸಂಹಿತೆ ಅಂತೇಳಿ ಬ್ರಿಟಿಷ್ ವ್ಯವಸ್ಥೆಯಲ್ಲೇ ಭಾರತದ ಒಂದು ವ್ಯವಸ್ಥೆಯನ್ನ ಗಮನದಲ್ಲಿಟ್ಟುಕೊಂಡು ಆಡಳಿತ ನಡೆಸಿದಂತ ಬ್ರಿಟಿಷರು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅನ್ನುವಂತ ವ್ಯಕ್ತಿಯನ್ನ, ಇಂಗ್ಲೆಂಡಿನ ಒಬ್ಬ ಕಾನೂನು ಶಾಸ್ತ್ರಜ್ಞನನ್ನ ನೇಮಕ ಮಾಡುವ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಕಾನೂನು ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಆ ಜಾರಿಗೆ ತಂದಂತ ಕಾನೂನು ಭಾರತ ಸ್ವತಂತ್ರವಾದ ನಂತರ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಹಲವಾರು ಬಾರಿ ತಿದ್ದುಪಡಿಗೆ ಒಳಪಟ್ಟಿದೆ. ಈ ತಿದ್ದುಪಡಿಗೆ ಒಳಪಟ್ಟಂತ ಈ ಒಂದು ಕಾನೂನು ಈಗ ಭಾರತದ ನ್ಯಾಯ ಸಂಹಿತೆ ಅಂತೇಳಿ ಬದಲಾಗಿದೆ. ಈ ಹಿಂದೆ ಹೇಳಿದ ಹಾಗೆ ಭಾರತ ದೇಶದಲ್ಲಿ ವಿವಿಧ ರೀತಿಯ ಧರ್ಮ, ಜಾತಿ, ಅದೇ ರೀತಿ ಸಮುದಾಯಗಳು, ಅದೇ ರೀತಿ ಜಾತಿಗಳು ಇದ್ದಾವೆ. ಪೊಲೀಸ್ ಠಾಣೆ, ನ್ಯಾಯಾಧೀಕರಣ, ನ್ಯಾಯಾಲಯ ಅಂತ ಇರ್ತಾವಲ್ಲ, ಅವೆಲ್ಲವೂ ಕೂಡ ಒಂದೇ ಆಗಿರ್ತವೆ. ನ್ಯಾಯಾಲಯಗಳಿಗೆ, ನ್ಯಾಯಾಧೀಕರಣಗಳಿಗೆ ಒಂದೇ ಕಾನೂನು ಅನ್ವಯ ಆಗುತ್ತೆ. ವೀಕ್ಷಕರೇ, ನಾನು ಸ್ವಲ್ಪ ನಿಮ್ಗೆ ಸವಿವರವಾಗಿ ತಿಳಿಸುವ ಸಲುವಾಗಿ ಈ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ, ಭಾರತ ದೇಶದಲ್ಲಿ ವಿವಿಧ ರೀತಿಯ ಕಾನೂನುಗಳು ಕಂಡು ಬಂದರೂ ಸಹಿತ ನಾವು ಮುಖ್ಯವಾಗಿ 2 ರೀತಿಯ ಒಂದು ಕಾನೂನು ವ್ಯವಸ್ಥೆಯನ್ನ ಕಂಡು ಬರ್ತೀವಿ. ಅದರಲ್ಲಿ ವಸ್ತುನಿಷ್ಠ ಕಾನೂನುಗಳು ಹಾಗೂ ಪ್ರಕ್ರಿಯಾ ಕಾನೂನುಗಳು. ಅಂದ್ರೆ ಪ್ರೊಸೀಜರಲ್ ಲಾ, ಸಬ್ಸ್ಟೆಂಟಿವ್ ಲಾ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಈ ವಸ್ತುನಿಷ್ಠ ಕಾನೂನು ಅಂತಂದ್ರೆ ಏನು, ಅಥವಾ ಈ ಪ್ರಕ್ರಿಯಾ ಕಾನೂನು ಅಂದ್ರೆ ಏನು ಅಂದ್ರೆ, ನಿಮ್ಗೊಂದು ಉದಾಹರಣೆ ಕೊಡೋದ್ರ ಮೂಲಕ ವಿವರಿಸ್ತೀನಿ. ಅದು ಯಾವ ರೀತಿಯಪ್ಪ ಅಂತಂದ್ರೆ, ಒಂದು ಪ್ರಕರಣ ನಡೆದಿದೆ, ಆ ಪ್ರಕರಣದಲ್ಲಿ ಒಬ್ಬ ಆರೋಪಿ ಇದ್ದಾನೆ, ಆ ಆರೋಪಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಇರುವಂತದ್ದು ಒಂದು ವಸ್ತುನಿಷ್ಠ ಕಾನೂನು. ಅದು ಇದೇ ಒಬ್ಬ ವ್ಯಕ್ತಿ, ಇದೇ ಜನ, ಇದೇ ಸಮುದಾಯ ಅಂತ ಏನಿರಲ್ಲ, ಯಾವುದೇ ಸಮುದಾಯದ ವ್ಯಕ್ತಿಗೆ ಆ ಒಂದು ಶಿಕ್ಷೆ ಅನ್ನುವಂಥದ್ದು, ಅದು ಯಾವುದೇ ವ್ಯಕ್ತಿ ಆಗಿರಲಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ, ಈ ಪ್ರಕ್ರಿಯೆಗೆ ಒಳಪಟ್ಟಂತ ಕಾನೂನುಗಳನ್ನ ನಾವು ಪ್ರೊಸೀಜರಲ್ ಲಾ ಅಂತ ಕರಿತೀವಿ. ಅಂದ್ರೆ ಆ ಒಂದು ಶಿಕ್ಷೆಯನ್ನು ವಿಧಿಸಬೇಕಾದ್ರೆ ಅದು ಯಾವ ಪ್ರಕರಣ, ಆ ಪ್ರಕರಣದ ಪ್ರಕ್ರಿಯೆ ಏನು, ಆ ಪ್ರಕರಣವನ್ನು ಭೇದಿಸಲಿಕ್ಕೆ ಪ್ರಕ್ರಿಯೆ ಏನು, ಅದನ್ನು ಯಾವ ರೀತಿ ನಾವು
ಪ್ರಕ್ರಿಯೆಯನ್ನು ಒಳಪಡಿಸಬಹುದು ನ್ಯಾಯಾಲಯಕರಣಕ್ಕೆ, ಪೊಲೀಸ್ ಸ್ಟೇಷನ್ಗೆ ಅಥವಾ ಇನ್ನೊಂದಕ್ಕೆ. ಅಂದ್ರೆ ನಿಮ್ಗೆ ಇನ್ನೂ ಸರಳ ಭಾಷೆಯಲ್ಲಿ ನಾನು ಹೇಳೋದಾದ್ರೆ, ಈ ಒಂದು ಠಾಣೆಯಲ್ಲಿ ಒಂದು FIR ದಾಖಲಾಯ್ತಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಅರೆಸ್ಟ್ ಹೆಂಗೆ, ಕಂಪ್ಲೇಂಟ್ ಹೆಂಗೆ, ಅಂದ್ರೆ ದಸ್ತಗಿರಿ ಹೆಂಗೆ, ಆನಂತರ ಆ FIR ಹೆಂಗಾಗುತ್ತೆ, ಇದಿಷ್ಟು ಇತಿಹಾಸ. ಆದ್ರೆ ಭಾರತದ ಒಂದು ವ್ಯವಸ್ಥೆಯಲ್ಲಿ ಈ ಒಂದು 3 ಕಾನೂನುಗಳು ಬದಲಾವಣೆ ಆಗಿದಾವೆ ಅಂತೇಳಿ. ಆ ಒಂದು 3 ಕಾನೂನಿನಲ್ಲಿ ಮೊದಲನೇ ಒಂದು ಕಾನೂನು ಯಾವ್ದಪ್ಪ ಅಂತಂದ್ರೆ ಇಂಡಿಯನ್ ಪೀನಲ್ ಕೋಡ್, ಅಂದ್ರೆ IPC 1860. ಈ ಒಂದು ಕಾನೂನು ಎಲ್ಲ ಒಂದು ಪ್ರಕರಣಗಳಿಗೆ ದಂಡವನ್ನ ವಿಧಿಸ್ತಾ ಇತ್ತು. ಹೆಸರಲ್ಲಿ ಸೂಚಿಸಿದಂತೆ ಭಾರತದ ದಂಡ ಸಂಹಿತೆ. ವೀಕ್ಷಕರೇ, ಇಲ್ಲೊಂದು ಪದವನ್ನ ಗಮನಿಸಿ, ಭಾರತದ ದಂಡ ಸಂಹಿತೆ. ದಂಡ ಅಂದ್ರೆ ಶಿಕ್ಷೆಯನ್ನ ನೀಡೋದು ಅಂತ ಅರ್ಥ. ಅಂದ್ರೆ ಈ ಒಂದು ಭಾರತದ ದಂಡ ಸಂಹಿತೆ ಅನ್ನುವಂತ ಒಂದು ಪದವನ್ನ ತೆಗೆದುಹಾಕಿ ಭಾರತೀಯ ನ್ಯಾಯ ಸಂಹಿತೆ ಅಂತೇಳಿ ಒಂದು ಪದವನ್ನ ಕರೆಯಲಾಗಿದೆ. ಯಾಕಪ್ಪ ಅಂದ್ರೆ ಇದು ದಂಡ ವಿಧಿಸೋದನ್ನ ಅಷ್ಟೇ ಅಲ್ಲ, ಇಲ್ಲಿ ನ್ಯಾಯವನ್ನು ಒದಗಿಸಲಾಗುತ್ತೆ. ಒಂದು ಪ್ರಕರಣದಲ್ಲಿ ಒಬ್ಬ ನೊಂದಂತ ವ್ಯಕ್ತಿ ಇರ್ತಾನೆ, ಒಬ್ಬ ಆ ಒಂದು ಪ್ರಕರಣವನ್ನ ಮಾಡಿರುವಂತ ವ್ಯಕ್ತಿ ಇರ್ತಾನೆ. ಆ ಒಂದು ವ್ಯಕ್ತಿ ಅಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ದಂಡಕ್ಕೆ ಅಥವಾ ಶಿಕ್ಷೆಗೆ ಒಳಪಟ್ಟಾಗ ಆ ಶಿಕ್ಷೆಯ ಮುಖಾಂತರ ಆ ಒಂದು ನೊಂದಂತ ವ್ಯಕ್ತಿಗೆ ಅಲ್ಲಿ ನ್ಯಾಯ ದೊರಕುತ್ತೆ. ಆ ಒಂದು ಉದ್ದೇಶದಿಂದ ಒಂದು ಸಂಹಿತೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತೇಳಿ ಇಲ್ಲಿ ಶಿಕ್ಷೆ ಕೊಡಲಾಗುತ್ತೆ, ಆದ್ರೆ ಇಲ್ಲಿ ನ್ಯಾಯ ದೊರಕುತ್ತೆ ಅನ್ನೋದು ಒಂದು ಮುಖ್ಯವಾದ ಸಂಗತಿ. IPCಯಲ್ಲಿ 511 ಸೆಕ್ಷನ್ಗಳು ಕಂಡು ಬಂದ್ರೆ, ಭಾರತೀಯ ನ್ಯಾಯ ಸಂಹಿತೆಯ ಒಂದು 2023 ಕಾನೂನಲ್ಲಿ 358 ಕಾನೂನುಗಳು ಕಂಡು ಬರ್ತವೆ. ಈ ಒಂದು BNS ಅನ್ನ ನಾವು IPC ಅಂತೆಯೇ ಯಾವುದೇ ಒಂದು ಪ್ರಕರಣದ ದಂಡದ ಕುರಿತಾಗಿ ವಿವರಿಸುತ್ತದೆ ಅಂತೇಳಿ ನಾವು ಹೇಳಬಹುದಾಗಿದೆ. ವೀಕ್ಷಕರೇ, ಬನ್ನಿ ಈ ಒಂದು ಎರಡನೇ ಬದಲಾದಂತಹ ಕಾನೂನು ಯಾವುದಪ್ಪ ಅಂತಂದ್ರೆ ದಂಡ ಪ್ರಕ್ರಿಯಾ ಸಂಹಿತೆ, ಅಂದ್ರೆ CRPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತೇಳಿ ನಾವು ಕರಿತಾ ಇದ್ವಿ. ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇತ್ತಲ್ಲ 1973, ಇದನ್ನ ದಂಡವನ್ನು ನೀಡಲಿಕ್ಕೆ ಪ್ರಕ್ರಿಯೆಯನ್ನು ಒಳಗೊಂಡಂತಹ ಕಾನೂನು 1973. ಇದು ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತೇಳಿ 2023 ಅಂತೇಳಿ ಬದಲಾಗಿದೆ. ಇದರಲ್ಲಿ ಬಂದಂತಹ ಕಾನೂನುಗಳು CRPC ಅಡಿಯಲ್ಲಿ 484 ಸೆಕ್ಷನ್ಗಳಿದ್ದು, ಇದನ್ನ ಬದಲಾಯಿಸಿ 531 ಸೆಕ್ಷನ್ಗಳಾಗಿ ಬದಲಾಯಿಸುವ ಮೂಲಕ ಈ ಒಂದು ಕಾನೂನನ್ನ ಕೇವಲ ದಂಡದ ಪ್ರಕ್ರಿಯೆಗೆ ಒಳಪಡಿಸಲು ಯಾವ ಯಾವ ಪ್ರಕ್ರಿಯೆಗಳನ್ನ ಒಳಪಡಿಸಬೇಕು ಅನ್ನೋದ್ರ ಕುರಿತಾಗಿ ತುಂಬಾ ಒಂದು ಮಹತ್ವದ ಒಂದು ಸಂಗತಿಗಳನ್ನ ಬದಲಾಯಿಸಿದೆ. ವೀಕ್ಷಕರೇ, ಮೂರನೇ ಒಂದು ಬದಲಾದಂತಹ ಕಾನೂನು ಯಾವ್ದಪ್ಪ ಅಂತಂದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತೇಳಿ 2023 ಅಂತೇಳಿ ಬದಲಾಗಿದೆ. ಈ ಒಂದು ಸಾಕ್ಷ್ಯ ಅಧಿನಿಯಮದಲ್ಲಿ ಆಡಿಯೋ, ವಿಡಿಯೋ ಮತ್ತು ರೆಕಾರ್ಡಿಂಗ್ ಅಥವಾ ಇತರೆ ಒಂದು ಪ್ರಮುಖ ಸಾಕ್ಷ್ಯಗಳನ್ನ ಈ ಒಂದು ಭಾರತೀಯ ಹೊಸ ವ್ಯವಸ್ಥೆಗೆ ಒಳಗೊಂಡಂತೆ ಯಾವ ಯಾವ ಸಾಕ್ಷಿಗಳನ್ನ ಹಾಜರುಪಡಿಸಬೇಕು ಅನ್ನೋದ್ರ ಕುರಿತಾಗಿ ಇನ್ನು ಹೆಚ್ಚಿನ ಒಂದು ಕಲಂಗಳನ್ನ ಈ ಒಂದು ಅಧಿನಿಯಮದಲ್ಲಿ ಸೇರಿಸುವುದರೊಂದಿಗೆ 166 ಇದ್ದಂತಹ ಸೆಕ್ಷನ್ಗಳನ್ನ 170 ಸೆಕ್ಷನ್ಗಳನ್ನ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಒಂದು ಯಾವುದೇ ಒಂದು ಪ್ರಕರಣದಲ್ಲಿ ಸಾಕ್ಷ್ಯವನ್ನ ತೀಕ್ಷ್ಣವಾಗಿ ಗಮನಿಸುವ ಸಲುವಾಗಿ ಈ ಒಂದು ಸೆಕ್ಷನ್ಗಳನ್ನ ಸೇರಿಸಲಾಗಿದೆ. ಬದಲಾದಂತಹ ಈ ಒಂದು ಕಾನೂನು ವಿಷಯಗಳನ್ನ ನಾವು ತಿಳಿದುಕೊಂಡಿರು. ಆ ವಿಷಯದಲ್ಲಿ ಜುಲೈ 1 ಮುಂಚೆ ಯಾವುದೇ ಒಂದು ಪ್ರಕರಣ ನಡೀತಪ್ಪ ಅಂತಂದ್ರೆ ಅದಕ್ಕೆ IPC ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಅಪ್ಲೈ ಆಗುತ್ತೆ. ಆದ್ರೆ ಜುಲೈ 1 ನಂತರ ಯಾವ ಒಂದು ಪ್ರಕರಣ ನಡೆದ್ರೆ ಆ ಪ್ರಕರಣಕ್ಕೆ BNS ಭಾರತೀಯ ನ್ಯಾಯ ಸಂಹಿತೆ ಅಪ್ಲೈ ಆಗುತ್ತೆ. ಆ ಒಂದು ಅನ್ವಯದ ಮೇಲೆ BNSS ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆಯಲ್ಲ, ಇದು ಎರಡೂ ಪ್ರಕರಣಗಳಿಗೂ ಕೂಡ ಏನ್ ಮಾಡುತ್ತಪ್ಪ ಅಂತಂದ್ರೆ ಪ್ರೊಸೀಜರ್ ನಟನ ತಿಳಿಯಪಡಿಸುವ ಸಲುವಾಗಿ ಎರಡು ಒಂದು ಹಿನ್ನೆಲೆಯ ಪ್ರಕರಣಗಳಿಗೆ ಈ ಒಂದು ಪ್ರೊಸೀಜರೇ ಅಪ್ಲೈ ಆಗುತ್ತೆ. ವೀಕ್ಷಕರೇ, ನಮ್ಮ ಒಂದು ದೇಶದಲ್ಲಿ ಕಾನೂನು ಬದಲಾವಣೆಯನ್ನ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಒಂದು ಕಾನೂನು ಬದಲಾವಣೆ ಆಗುತ್ತೆ, ಅದೊಂದು ಕುತೂಹಲಕಾರಿ ಅಂಶ. ಆ ಒಂದು ಯಾವ ರೀತಿ ಕಾನೂನು ಬದಲಾವಣೆ ಆಗುತ್ತಿರೋ ಬಗ್ಗೆ ಯಾವ ರೀತಿ ಕಾನೂನನ್ನ ತರಲಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಷಯವನ್ನ ನೋಡೋಣ ಬನ್ನಿ. ಭಾರತ ಇಷ್ಟು ದೊಡ್ಡ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಒಂದು ಕಾನೂನನ್ನ ಜಾರಿಗೆ ತರೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದ ದೇಶ. ಈ ಪ್ರಜಾಪ್ರಭುತ್ವದ ದೇಶದಲ್ಲಿ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂದ್ರೆ ಯಾವ ರೀತಿ ವ್ಯವಸ್ಥೆ ಇದೆ, ಯಾವ ರೀತಿ ಕಾನೂನು ಬದಲಾವಣೆಯನ್ನ ತರಲಾಗುತ್ತೆ ಅನ್ನೋದ್ರ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ. ಕಾನೂನು ವ್ಯವಸ್ಥೆಯನ್ನ ಬದಲು ಮಾಡಲಿಕ್ಕೆ ಲಾ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ನ್ಯಾಯಾಂಗ ಆಯೋಗ ಅಂತಿದೆ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಬದಲಾವಣೆಯನ್ನ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಆ ಒಂದು ಸಜೆಷನ್, ಸಲಹೆ ಅಥವಾ ರೆಕಮೆಂಡೇಶನ್ ಮಾಡೋದರೊಂದಿಗೆ ಒಂದು ವರದಿಯನ್ನ ರೆಡಿ ಮಾಡ್ತಾರೆ. ಆ ಒಂದು ಭಾರತೀಯ ನ್ಯಾಯಾಂಗ ಆಯೋಗ ಇದೆಯಲ್ಲ, ಅದು ಏನ್ ಮಾಡುತ್ತಪ್ಪ ಅಂತಂದ್ರೆ ಅಲ್ಲಿ
ಲಾಯರ್, ಸೀನಿಯರ್ ಲೀಗಲ್ ಅಡ್ವೈಸರಿ ಬೋರ್ಡ್ ಅಥವಾ ಜಡ್ಜಸ್ ಅಥವಾ ಲಾ ಪ್ರೊಫೆಸರ್ಗಳನ್ನ ಒಳಗೊಂಡಿರುವಂತಹ ಒಂದು ಪೀಠ ಇರುತ್ತೆ. ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ ಒಂದು ಅಧಿನಿಯಮಗಳ ತಿದ್ದುಪಡಿಯಲ್ಲಿ ಈ ವರದಿಯನ್ನು ತೆಗೆದುಕೊಂಡಂತಹ ಆಯೋಗ ಏನ್ ಮಾಡುತ್ತಪ್ಪ ಅಂತಂದ್ರೆ ನ್ಯಾಷನಲ್ ಲಾ ಯೂನಿವರ್ಸಿಟಿ ದೆಹಲಿ ಅಂದ್ರೆ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ದೆಹಲಿ, ಇಲ್ಲಿ ವೈಸ್ ಚಾನ್ಸಲರ್ ಆದಂತಹ ಶ್ರೀಕಾಂತ್ ರಾವ್ ಅವರು ಒಂದು ಕಮಿಟಿಯನ್ನ ಮಾಡ್ತಾರೆ. ಈ ಕಮಿಟಿಯು ಏನ್ ಮಾಡುತ್ತಪ್ಪ ಅಂತಂದ್ರೆ 2022ರಲ್ಲಿ ಪರಿಶೀಲನೆಗೆ ಒಳಪಟ್ಟು ಆಗಸ್ಟ್ 11, 2023ರಂದು ಏನ್ ಮಾಡ್ತಾರಪ್ಪ ಅಂದ್ರೆ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಈ ಒಂದು ಅಧಿನಿಯಮದ ಕುರಿತಾಗಿ ಪ್ರಸ್ತಾವನೆಯನ್ನ ಇಡ್ತಾರೆ. ಆ ಪ್ರಸ್ತಾವನೆಯ ಮೂಲಕ ಜುಲೈ 1, 2024ರಂದು ಈ ಒಂದು 3 ಕಾನೂನುಗಳು ಬದಲಾವಣೆಗೆ ಒಳಪಡ್ತವೆ. ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಏನೇನು ಬದಲಾವಣೆ ಆಗಿದಾವೆ ಅಂತೇಳಿ ಕೆಲವೊಂದಿಷ್ಟು ವಿವರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಮಹಿಳೆ ಮತ್ತು ಮಕ್ಕಳ ಪ್ರಕರಣಗಳಲ್ಲಿ ವಿಶೇಷವಾದ ಅಧ್ಯಾಯಗಳನ್ನ ಈ ಒಂದು ಅಧಿನಿಯಮದಲ್ಲಿ ಸೇರಿಸಲಾಗಿದೆ. ಅದೇ ರೀತಿ ಆರೋಪದ ಅಡಿಯಲ್ಲಿ ಒಂದು ನಿಗದಿತ ಸಮಯವನ್ನ ಇಲ್ಲಿ ನಿಗದಿಪಡಿಸಿರಲಿಲ್ಲ. 60ರಿಂದ ಒಂದು ಫಸ್ಟ್ ಹಿಯರಿಂಗ್ ಅನ್ನ ಮಾಡಬೇಕು ಅಂತೇಳಿ ನ್ಯಾಯಾಲಯಗಳಿಗೆ ಆದೇಶವನ್ನ ಈ ಒಂದು ಅಧಿನಿಯಮದ ಮೂಲಕ ತಿಳಿಸಲಾಗಿದೆ. ಪ್ರೊನೌನ್ಸ್ಮೆಂಟ್ ಆಫ್ ಜಡ್ಜ್ಮೆಂಟ್ಗಳಲ್ಲಿ ಯಾವುದೇ ಒಂದು ಸಮಯವನ್ನ ನಿಗದಿಪಡಿಸಿರಲಿಲ್ಲ. ಅಲ್ಲಿ 30ರಿಂದ 40 ದಿನಗಳಲ್ಲಿ ಆರ್ಗ್ಯುಮೆಂಟ್ ಕಂಪ್ಲೀಟ್ ಆಗಬೇಕು ಅಂತೇಳಿ ತಿಳಿಪಡಿಸಲಾಗಿದೆ. ಮತ್ತೆ ಸಾಕ್ಷ್ಯ ಅಧಿನಿಯಮಗಳಲ್ಲಿ ಆಡಿಯೋ, ವಿಡಿಯೋಗಳನ್ನ ಮುಖ್ಯ ಎವಿಡೆನ್ಸ್ಗಳಾಗಿ ಪರಿಗಣಿಸಲು ತಿಳಿಯಪಡಿಸಲಾಗಿದೆ. ಇದಿಷ್ಟು ಭಾರತದಲ್ಲಿ ಬದಲಾವಣೆ ಆದಂತಹ 3 ಕಾನೂನುಗಳ ಒಂದು ವಿಶಿಷ್ಟವಾದ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಕೊಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಇದೇ ರೀತಿ ಹೆಚ್ಚಿನ ಕಾನೂನುಗಳ ವಿಷಯಗಳ ಕುರಿತಾಗಿ ಒಂದು ವಿಷಯಗಳು ತಮಗೆ ಬೇಕಾಗಿದ್ದಲ್ಲಿ ಈ ನನ್ನ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೇನೆ ವೀಕ್ಷಕರೇ. ನಮಸ್ಕಾರ. Wow.